ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ಗೊಂಡುಗಲೇಶ್ವರ. ಚಂಪಾ ಚಂಪಕಲೆ ಮಲಗಿದ್ದೀನಿ, ಕೂಗಿ ಎಬ್ಬಿಸ್ಬೇಡಿ, ಅಲ್ಗಾಡ್ಸಿ ಎಬ್ಸಿ. ಬೆಳಗಿನ ಜಾವ 5 ಗಂಟೆ ಆಯ್ತು, ಎದ್ದು ಕಾಫಿ ಮಾಡೆ. ನನ್ನ ರಾತ್ರಿನೇ ಹಾಲು ಒಡೆದು ಹೋಯ್ತು. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ಹಸುನು ಅಲ್ಲ ಎಮ್ಮೆನೂ ಅಲ್ಲ. ಹಾಲಿನ ಬೂತಿಗೆ ಹೋಗಿ 1 ಲೀಟರ್ ಗಟ್ಟಿ ಹಾಲು ತಗೊಂಡ್ ಬನ್ನಿ. ಆಯ್ತು, ನಾನು ವಾಕಿಂಗ್ ಮಾಡ್ಕೊಂಡು ಹಾಲು ತರ್ತೀನಿ, ನೀನ್ ಎದ್ದು ರೆಡಿ ಆಗು. ಸೋಂಬೇರಿ ಆಗ್ಬೇಡ. ಹಾಲು ತಗೊಂಡ್ಬಂದು ಎಬ್ಸಿ ಸ್ಟ್ರಾಂಗ್ ಆಗಿ ಡಿಕಾಕ್ಷನ್ ಹೊಡಿತೀನಿ. ಚಂಪಾ ಚಂಪಾ ನಾನು ಹಾಲು ತರೋಕೆ ಅಂತ ಹೊರಗೆ ಹೋದಾಗ ಬಾಗ್ಲನ್ನ ಸುಮ್ಮನೆ ಮುಂದೆ ಮಾಡಿ ಹೋಗಿದ್ದೆ. ದರೋಡೆ ಕೋರ್ರು ಬಂದು ಎಲ್ರನ್ನು ಒಂದ್ ರೂಮಲ್ಲಿ ಕೂಡ ಹಾಕಿ ನಗ ನಾಣ್ಯನೆಲ್ಲ ದೋಡ್ಕೊಂಡು ಹೋಗಿರ್ಬೇಕು. ಏನಪ್ಪ ಮಾಡೋದೀಗ? ಜಾಜೋರೆ ಜಾಜೋರೆ ಜಾಜೋರೆ. ಅಬ್ಬಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಿಮ್ಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ನನ್ನ ಬೆಡ್ರೂಮ್ ಬಾಗ್ಲನ್ನೇ ಬಡಿತೀರಲ್ರಿ? ರೀ, ಕೊಟ್ಕೊಂಡಿರೋ ಹೆಂಡತಿ ಬೆಡ್ರೂಮ್ ಬಾಗಿಲು ತೊಟ್ಟೆ ಕೊಂಡೋರ್ ಮನೆ ಬೆಡ್ರೂಮ್ ಬಾಗಿಲು ತೊಟ್ಟೋಕಾಗತ್ತೇನ್ರಿ? ಅದೇನ್ ವಿಷಯ ಅಂತ ಬೊಗ್ಳಿ. 7 ಗಂಟೆ ಆಯ್ತು, ಅವರೆಲ್ಲ ಎಲ್ಲಿ? ಯಾರು? ಈ ಮನೆಯ ಉಳಿದ ದಂಡಪಿಂಡಗಳು. ಅಬ್ಬಿ, ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಹೋಗ್ ಬಿತ್ಕೊಳ್ರಿ. ಎಲ್ರು ಹೇಳೋದು 9 ಗಂಟೆಗೆ, ಇನ್ನ ಗುಡ್ ಮಾರ್ನಿಂಗ್ ಆಗಿಲ್ಲ. ಸೊ ಪ್ಲೀಸ್ ಗೋ ಔಟ್. ಗಂಡಂಗೆ ಗೆಟ್ ಔಟ್. ನಾನ್ ಹೇಳಿದ್ದು ಗೋ ಔಟ್. ಎರಡು ಒಂದೇ ಅರ್ಥ ಆಯ್ತಲ್ಲ? ಏನಾಯ್ತು ಯಜಮಾನ್ರೆ? ಎಲ್ಲ ಹಾಳಾಗಿ ಹೋಗಿದ್ಯೆ. ಮುಖ ತೊಳ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಇನ್ನೇನೆ ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾಕೆ? ಮತ್ತಿನ್ನೇನೆ, ಮನೇಲಿ ಒಬ್ರು ಪತ್ತೇನೆ ಇಲ್ಲ. ಎಲ್ಲರೂ ಅವರ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ. ಇಷ್ಟ ಬೇಗ ಎದ್ದು ಏನ್ ಕಟ್ಟೆ ಹಾಕ್ಬೇಕು? ನಿಮ್ಗಂತೂ ಈ ನಡುವೆ ತುಂಬಾ ಆತರ ಆಗೋಗಿದೆ. ಇಷ್ಟೊಂದು ಅರ್ಜೆಂಟ್ ಆದ್ರೆ ಬಾಲ ಕಟ್ ಹಾಕೋಗುತ್ತೆ. ಏನು ಯಜಮಾನ್ರೆ, ಈಗಲೇ ಹೊಟ್ಟೆ ತುಂಬಾ ತಿನ್ಬಿಡಿ, ಮಧ್ಯಾಹ್ನದ ಅಡುಗೆ ಇನ್ನು ಲೇಟ್ ಆಗುತ್ತೆ. ಚಂಪಾ, 12 ಗಂಟೆಗೆ ತಿಂಡಿ ಕೊಡ್ತಾ ಇದ್ಯಾ, ಇನ್ನು ಮಧ್ಯಾಹ್ನ ಊಟ ಮಾಡೋದಕ್ಕೆ ಜಾಗ ಇರ್ಬೇಕಲ್ಲೇ. ಒಂದ್ ಕೆಲಸ ಮಾಡೋಣ, ಮಧ್ಯಾಹ್ನ ಊಟ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ರಾತ್ರಿ ಊಟ ಮಾಡಿದ್ರೆ ಹೇಗೆ? ಅಣ್ಣಯ್ಯ, ಮಧ್ಯಾಹ್ನದ ಊಟನ ಹಾಗೆಲ್ಲ ತಪ್ಸಕ್ ಆಗಲ್ಲ. ಟೈಮ್ ಟೇಬಲ್ ಪ್ರಕಾರ ಏನೇನಿರುತ್ತೋ ಅದನ್ನ ಕರೆಕ್ಟ್ ಆಗಿ ಪಾಲಿಸ್ಬೇಕು. ಚಂಪ, ಇಡ್ಲಿನ ಒಳ್ಳೆ ಹೂವ ಮಾಡಿದಾಗ ಮಾಡಿದ್ಯಾ. ಲೇ ಚಂಪಾ, ಇಷ್ಟು ಲೇಟ್ ಆಗಿ ಟಿಫನ್ ಕೊಟ್ರೆ ಹೇಗೆ? ನಾನೇನ್ ಮಾಡ್ಲಿ ಯಜಮಾನ್ರೆ? ಎಲ್ರು ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತಾರೆ, ಸ್ನಾನಕ್ಕೆ 10 ಗಂಟೆಗೆ ಹೋಗ್ತಾರೆ. ಬಂದ್ಮೇಲೆ ಡ್ರೆಸ್ ಮೇಕಪ್ ಅಂತ 11 ಗಂಟೆ ಆಗುತ್ತೆ. 12 ಗಂಟೆಗೆ ತಿಂಡಿಗೆ ಅಂತ ಬರ್ತಾರೆ. ನಾನೇನ್ ಮಾಡ್ಲಿ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಬೆಳಿಗ್ಗೆ ಟಿಫನ್ ನ ಕಟ್ ಮಾಡಿ ಮಧ್ಯಾಹ್ನಕ್ಕೆ ಒಂದೇ ಸಾರಿ ಅಡ್ಗೆ ಮಾಡ್ಬಿಡು. ಎಲ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ. ಗಂಟುಗಲಿ ವಂಶದಲ್ಲಿ ಎಲ್ಲವೂ ಸಾಂಗವಾಗಿ ನಡಿಬೇಕು. ಇವತ್ತಿನವರೆಗೂ ಊಟ ತಿಂಡಿ ಕಟ್ಟ ಆದದ್ದೇ ಇಲ್ಲ. ಈಗ 12 ಗಂಟೆಗೆ ತಿಂಡಿ, ಮಧ್ಯಾಹ್ನ 3 ಗಂಟೆಗೆ ಊಟ, ರಾತ್ರಿ 10 ಗಂಟೆಗೆ ಊಟ ಆಗ್ತಾ ಇದೆ. ಅದನ್ನ ಒಂದು 2 ಗಂಟೆ ಕಾಲ ಮುಂದಕ್ಕೆ ಹಾಕೊಂಡು ಆಯ್ತು. ಬೆಳಿಗ್ಗೆ ಬೇಗ ಏಳಲ್ಲ, ತಿನ್ನೋದ್ ಬಿಡಲ್ಲ. ಆರೋಗ್ಯ ಸುಧಾರಣೆ ಆಗಬೇಕು ಅಂದ್ರೆ ರಾತ್ರಿ ಬೇಗ ಕಣ್ಣು ಮುಚ್ಚಬೇಕು, ಬೆಳಿಗ್ಗೆ ಬೇಗ ಕಣ್ಣು ಬಿಡಬೇಕು. ಅಲ್ಲ ಬಾಬಾ, ಬೆಳಗ್ಗೆ ಬೇಗಿತ್ತು ನಾವೇನು ಮಾಡ್ಬೇಕು ಅಂತ ಜಪಾನ ಭಜನೆನ? ರಸ್ತೆ ಬದಲಿರೋ ಅಂಗಡಿಗಳನ್ನ ಹೋಗಿ ನೋಡಿ, ಜನಗಳೆಲ್ಲ ಓಡಾಡೋವರೆಗೂ ಬಾಗ್ಲೇ ತೆಗ್ದಿರಲ್ಲ. ರೇ, ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗೋದು, ವ್ಯಾಯಾಮ ಮಾಡೋದು ಇಂಥದ್ದೇನಾದ್ರೂ ಇಟ್ಕೊಳ್ಬೇಕು ರೀ. ವಾಕಿಂಗ್ ಹೋದ್ರೆ ಕಾಲ್ ನೋವುತ್ತೆ, ವ್ಯಾಯಾಮ ಮಾಡಿದ್ರೆ ಮೈಕೈ ನೋವುತ್ತೆ ಅಂತಾರೆ ನಮ್ಮ ಯಜಮಾನ್ರು. ಮಲ್ಗೆ ಇದ್ರೆ ಏನು ಆಗಲ್ವಂತ. 9 ಗಂಟೆವರೆಗೂ ಮಲಗಿದ್ರೆ ಏನು ಆಗಲ್ಲ. ಅಪ್ಪಿ ತಪ್ಪಿ 9 ಗಂಟೆ ಮೇಲೆ ಮಲಗಿದ್ರೆ ಹೊಟ್ಟೆ ಕಾವ್ 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 ಅಂತೆ. ಲೇ ಮಗನೇ, ನೀವು ವಯಸ್ಸಿನವನು, ಬೆಳಿಗ್ಗೆ ಬೇಗ ಎದ್ದು ಕೈಯಲ್ಲೋ ಕಾಲಲ್ಲೋ ವಾಕಿಂಗ್ ಮಾಡಿ. ನಾನು ಹೇಳೋದೇ ನಿಧಾನ. ನನ್ನ ಸುದ್ದಿಗೆ ಏನಾದ್ರೂ ಬಂದ್ರೆ ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ರೀ, ಬೆಳಿಗ್ಗೆ ಎಲ್ರು 6 ಗಂಟೆಗೆ ಎದ್ದು ರೆಡಿ ಆಗೋದಕ್ಕೆ ನಿಮ್ಗೆ ಏನ್ರಿ ದಾಡಿ? ಅಭಿ, ನೀವು ಮನೇಲೇ ಇದ್ದೆ ಸುಮ್ನೆ ತಲೆ ತಿಂತಾ ಇರ್ತೀರಾ? ಬೇಗ ಬೇಗ ಟಿಫನ್ ಮಾಡಿ ಆಚೆಗೆ ಹೊರಡಿ. ಅರ್ಥವಾಯ್ತು ಬಿಡು, ನಿಮ್ಮ ಮನೆ ಮಂದಿ ಎಲ್ಲ ಸೋಮಾರಿಗಳಾಗ್ತಾ ಇದ್ದಾರೆ. ಆ ಸೋಮಾರಿತನ ಎಲ್ಲಿಂದ ಬಂತು? ಅದಕ್ಕೆ ಮೂಲ ಪುರುಷ ಯಾರು ಅಂತಾನೆ ಗೊತ್ತಾಗ್ತಿಲ್ವೇ? ನಿಮ್ಮ ತಾಯಿ
ಮೊದಲು ನಮ್ಮ ಮಾತೋಷ ರಂಗಮ್ಮ ಚಂಪ ನನ್ನ ಮಾತು ಕೇಳ್ತಾ ಇದ್ರು, ಬೇಗ ಹೇಳಿ ಅಂದ್ರೆ ಹೇಳ್ತಾ ಇದ್ರು. ಈಗ ಯಾಕೆ ಹೇಳ್ಬೇಕು ಅಂತಾರೆ? ನಮ್ಮ ಮಾತೋಷ ರಂಗಮ್ಮಂಗೆ ವಯಸ್ಸಾಗ್ತಾ ಇದೆ, ಚಂಪಂಗೆ ಸೋಮಾರಿತನ ಮೆತ್ಕೊಂಡಿದೆ. ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ಲ. ಈ ಸೋಮಾರಿತನ ಹೋಗೋದಕ್ಕೆ ಏನ ಮಾಡ್ಬೇಕು? ಸೋ ಸಿಂಪಲ್, ನೀನು ಲೇಟಾಗಿ ಹೇಳು. ಅದು ಹೇಗೂ ಆಗತ್ತೆ. ನಾನು ಮೆಟ್ಲು ಕೆಳಗೆ ಮಲಗಿರ್ತೀನ, ಪಕ್ಕದ ಮನೆ ತಿಪ್ಪನ ಮನೆಯಲ್ಲಿ ಹಸು ಕೋಳಿ ಮೇಕೆನ ಸಾಕೊಂಡಿದ್ದಾನೆ. ಹಸು ಅಂಬೋ ಅನ್ನುತ್ತಾ, ಕೋಳಿ ಅನ್ನುತ್ತಾ, ಮೇಕೆ ಮೇ ಅನ್ನುತ್ತಾ. ಗೊತ್ತಾಯ್ತಪ್ಪ, ನೀನ್ ಮಿಮಿಕ್ರಿ ಏನ್ ಮಾಡ್ಬೇಡ. ಪ್ರಾಣಿ ಕೂಗಿದ ತಕ್ಷಣ ನನಗೆ ಎಚ್ಚರಿಕೆ ಆಗ್ಬಿಡತ್ತೆ. ಈಗೇನು ಕೋಳಿ ಕೂಗಿದ ತಕ್ಷಣ ನಿಮ್ ಮನೆಯವರೆಲ್ಲ ಎದ್ದೇಳಬೇಕು ಅಷ್ಟೇ ತಾನೇ? ಅಷ್ಟು ಮಾಡಿ ಪುಣ್ಯ ಕೊಟ್ಕೊಳಪ್ಪ ಅಷ್ಟೇ. ಅಭಿ, ವಾಟ್ ಹ್ಯಾಪನ್? ಏನಾಯ್ತು? ಅಣ್ಣಯ್ಯ ಏನಾಯ್ತು? ಎಲ್ಲಾದ್ರೂ ಬಿದ್ದು ಮೊಣಕಾಲ್ ಪೆಟ್ ಮಾಡ್ಕೊಂಡ್ಯಾ? ಯಾರು ನಿಮಗೆ ಹೊಡೆದ್ರು ಅಂತ ಹೇಳಿ, ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡನ್ನ ಬೆಂಡ್ ಮಾಡಿದ್ ಯಾರು ಅಂತ ಹೇಳಿ ನಾನು ಅವನ ಗೂಡ ಸಮೇತ ಕಿತ್ತು ಬಿಸಾಕ್ಬಿಡ್ತೀನಿ. ಯಾರು ಯಾರು ಅಂತ ಹೇಳಿ ಬಾವ. ಏನು ಯಜಮಾನ್ರೆ, ನಿಮ್ ನೋವು ಏನು ಅಂತ ನನಗ್ ಅರ್ಥ ಆಗುತ್ತೆ. ಹೇಳಿ, ಬೆನ್ನೋವ, ಹೊಟ್ಟೆ ನೋವ, ಕಾಲ್ ನೋವ, ಏನ್ ನೋವ್ತಾ ಇದೆ ಹೇಳಿ, ನಾನ್ ಆಯಿಂಟ್ಮೆಂಟ್ ಹಚ್ಚಿ ತಿಕ್ತೀನಿ. ಸಾಕು ಸುಮ್ನೆ ರೇ, ನನ್ನ ಹಬಿಗೆ ಆಯಿಂಟ್ಮೆಂಟ್ ತಿಕ್ಕೋಕೆ ಕಾಯ್ತಿರ್ತಾಳೆ. ನೀವೇ ತಿಕ್ರಿ, ನಾನೇನ್ ಬೇಡ ಅನ್ನ. ಯಾವ ಆಯಿಂಟ್ಮೆಂಟ್ ಹಚ್ಚಿದ್ರು ಏನು ಪ್ರಯೋಜನ ಇಲ್ಲ. ಹೆಚ್ಚು ಕಮ್ಮಿ ಆಗಿರೋದು ಬ್ಯಾಂಕ್ ಅಕೌಂಟ್ ಅಲ್ಲಿ. ನನಗಾಗಿರೋ ಲಾಸು ಅಷ್ಟಿಷ್ಟಲ್ಲ, ಒಂದು ಸಾಯಂಕಾಲಕ್ಕೆ 2 ಲಕ್ಷ ರೂಪಾಯಿ. Oh my God! 2 lakhs! ಹೇಗ್ ಲಾಸ್ ಆಯ್ತು? ಯಾವುದೋ ಒಂದು ಪ್ರಾಪರ್ಟಿನ 25 ಲಕ್ಷಕ್ಕೆ ತಗೊಂಡಿದ್ದೆ. ಅದನ್ನ 23 ಲಕ್ಷಕ್ಕೆ ಮಾರಾಟ ಮಾಡ್ಬೇಕಾಗಿ ಬಂತು. ಇವತ್ತು ಮಾರ್ಲಿಲ್ಲ ಅಂದಿದ್ರೆ ಅದು ಇನ್ನೂ ಕಡಿಮೆ ರೇಟಿಗೆ ಮಾರಾಟ ಆಗ್ತಿತ್ತು. ಒಂದೇ ಶಾರ್ಟ್ ಅಲ್ಲಿ 2 ಲಕ್ಷ ರೂಪಾಯಿ ಲಾಸ್ ಆಗೋಯ್ತು. ರೂಪಾಯಿ ಮೌಲ್ಯ ಕುಸಿಯೋ ಹಾಗೆ ಭೂಮಿ ರೇಟು ಕುಸಿತು, ನನಗ್ ಲಾಸ್ ಆಯ್ತು. ಲೇ ಮಗನೇ, ಯಾಕೋ ನಿನ್ ಟೈಮೇ ಚೆನ್ನಾಗಿಲ್ಲ. ಆಂಜನೇಯನ ಗುಡಿಗೆ ಹೋಗಿ ಎಳ್ಳನ್ ದೀಪ ಹಚ್ಚು. ಮಾತೋಷ ರಂಗಮ್ನವ್ರೆ, ಲಾಭಕ್ಕೆ ಎಳ್ಳು ನೀರು ಬಿಡ್ತಾ ಇದ್ದೀನಿ. 1 ರೂಪಾಯಿ ಹಾಕಿದ್ರೆ 8 ಅಣಿ ವಾಪಸ್ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಗಂಡುಗಲಿ ವಂಶದಲ್ಲಿ ನಷ್ಟ ಅನ್ನೋದೇ ಇರಲಿಲ್ಲ. ಯಾಳ್ ಕಾಲಿಟ್ಟ ಗಳಿಗೆನೋ ಏನೋ, ನಷ್ಟದ ಮೇಲೆ ನಷ್ಟ ಆಗ್ತಾ ಇದೆ, ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ. ಅನಿಷ್ಟ ಮುಂಡೆದು. ಸಂಸಾರದಲ್ಲಿ ಏಳ್ಗೆನೆ ಆಗ್ತಿಲ್ಲ, ಅಲ್ಲಲ್ಲಿ ಕೆಟ್ಟ ನಿಲ್ಲೋ ಬಸ್ ತರ ಆಗಿದೆ. ಮಗನೇ, ನೀನ್ ಹೇಳೋದು ನಿಜ ಕಣೋ. ಆಡೋ ಹುಡುಗಿ ಪಲ್ಲು ಯಾವನ ಕಿತ್ತೋದ್ ನನ್ನ ಮಗನ್ನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಲು, ಮಕ್ಕಳೇ ಆಗ್ಲಿಲ್ಲ. ಇನ್ನು ನಿನಗೆ ಮದುವೆ ಮಾಡಿస్తే ನಿನಗೆ ಬೆಡ್ರೂಮ್ ನೋಡೋ ಭಾಗ್ಯನೇ ಬರಲಿಲ್ಲ. ಸಂಸಾರದ ಬಸ್ನ ರಿಪೇರಿ ಮಾಡಿಸು, ಇಲ್ಲ ಹೊಸ ಬಸ್ ತಗೊಂಡ್ ಬಾ. ಈ ಮಾತನ್ನ ನಿಮ್ಮ ಮುದ್ದಿನ ಸೊಸೆಗೆ ಹೇಳ್ರಿ. ಯಾರಿಗೆ ಹೇಳಿದ ಏನೋ ಪ್ರಯೋಜನ. ಇದು ಹೀಗೆ ಮುಂದುವರೆದಲೇ ನಾವೆಲ್ಲ ಬೀದಿ ಪಾಲಾಗಿ ಭಿಕಾರಿಗಳಾಗೋದು ಗ್ಯಾರಂಟಿ. ಆಗ ನಿಮ್ಮ ಅಪ್ಪನ ಫೋಟೋನ ಫುಟ್ಪಾತ್ ಮೇಲೆ ಇಟ್ಕೊಂಡು ಪೂಜೆ ಮಾಡಿದ್ಲೆ ಬೀದಿ ಅಂತ ಬಿಡ್ತಾಳೇನೋ, ನಿಮ್ಮ ಅಪ್ಪನ ಫೋಟೋನ ಎತ್ತಾಕೊಂಡು ಹೋಗ್ಬಿಡ್ತಾಳೆ. ನಮ್ಮ ಮನೆಗೆ ಯಾವುದೋ ಲಾಭ ಬರ್ದಿದೆ, ಶಾಸ್ತ್ರಿಗಳನ್ನ ಕಳಿಸಿ ಯಾಕೆ ಇದಾಗ್ತಾ ಇದೆ ಅಂತ ವಿಚಾರಿಸು. ಆಯ್ತು ರಂಗಮ್ಮನವ್ರೆ, ಯಾರಾದ್ರೂ ಶಾಸ್ತ್ರಿಗಳನ್ನ ಮನೆಗೆ ಕರೆಸಿ ವಿಚಾರಿಸ್ತೀನಿ. ಎಲ್ರು ಬನ್ನಿ, ರಾಜವಂಶದ ಜ್ಯೋತಿಷಿಗಳು ಬಂದಿದ್ದಾರೆ. ವಂಶ ಗಂಡುಗಲಿ ವಂಶ, ಗಡಗಡ ಗಲಿ ಗಲಿ ದಿಗುಡ ಬಗುಡ ವಂಶ. ದಯಮಾಡ್ಸಿ ಸ್ವಾಮಿಗಳೇ, ಯಾಕೆ ಮುಂದೆ ಇಟ್ಟು ಕಾಲನ ಹಿಂದ್ ತಗೊಂಡ್ರೆ? ಅವಸಾನ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಏನಾಯ್ತು, ಹಾಳು ಹಂಪಿ ಆಯ್ತು. ಅದೇ ರೀತಿ ಎಷ್ಟೋ ರಾಜ್ಯಗಳು ಹಳ್ಳ ಹಿಡಿದು ಮೂಲೆ ಸೇರ್ಕೊಂಡು, ಜಪಾನಲ್ಲಿ ಸುನಾಮಿ ಬಂದು ಎಷ್ಟೋ ಊರುಗಳು ಹಳ್ಳಿಗಳು ಕೊಚ್ಕೊಂಡು ಹೋಯ್ತು. ಅದೇ ಅವಸಾನ ಕಾಲ. ನಾನು ಕಾಲನ್ನ ಯಾಕೆ ಹಿಂದೆ ತಗೊಂಡೆ ಅಂತ ಹೇಳಿದ್ರೆ ಗಾಬರಿ ಆಗ್ಬಿಡ್ತೀಯಾ? ಬಂದಿರೋದೇ ಹೇಳುದಕ್ಕೆ, ಅದೇನಂತ ಹೇಳಿ. ಕೇಳು, ಈ ಗಂಡುಗಲಿ ವಂಶಕ್ಕೆ ಅವಸಾನ ಕಾಲ ಬಂದಿದೆ. ಹೇಳ್ಬೇಡಿ, ಬಿಟ್ಟು ಬನ್ನಿ. ನಮ್ಮ ಗಂಡುಗಲಿ ವಂಶ ಹಾಳಾಗೋಗುತ್ತೆ. ಒಳಗೆ ಬಂದು ಹೇಳಿ. ಏ ಮಗನೇ, ಕಲ್ಕೊಂಡ್ ಬಾಲೋ.
ಬನ್ನಿ ಸ್ವಾಮಿಗಳೇ, ಬನ್ನಿ ಸ್ವಾಮಿಗಳೇ, ಬನ್ನಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಕರುಳು ಕಿರ್ರಂತ ಕಿತ್ಕೊಂಡು ಬರುತ್ತೆ, ಹೊಟ್ಟೆ ಕಿರ್ರಂತ ಹತ್ಕೊಂಡು ಉರಿಯುತ್ತೆ. ಒಂದು ಕಾಲದಲ್ಲಿ ನೀವು ಹೇಗಿದ್ದವರು, ಮನೆಗೆ ಬಂದವರಿಗೆ ವಜ್ರ ವೈಡೂರ್ಯಾದಿಗಳನ್ನ ತಾಂಬೂಲದಲ್ಲಿಟ್ಟು ದಾನ ಮಾಡ್ತಿದ್ದವರು. ಆದ್ರೆ ಈಗ ಅಡಕೆಗೂ ಗತಿ ಇಲ್ಲ. ಇದೆಲ್ಲ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಆಗಿದ್ದು. ರಾಮ ನಮ್ಮಲ್ಲೇ ಅಪರಾಧ ಇದೆಯೇ? ನಾವೇನ್ ತಪ್ಪು ಮಾಡಿದ್ವಿ? ನಮ್ಮಿಂದ ಏನ್ ಅಪಚಾರ ಆಯ್ತು? ಏ ಜಾಜವ್ರೆ, ನೀವು ಬೆಳಿಗ್ಗೆ ದೇವರಿಗೆ ಆರತಿ ಎತ್ತಿ ಪೂಜೆ ಮಾಡೋಕೆ ನೀವು ಒಪ್ತಾ ಇಲ್ಲ. ಅಭಿ, ನಾನು ಇಲ್ಲಿ ಪೂಜೆ ಮಾಡ್ಲಿಲ್ಲ ಅಂದ್ರೂ ಮಹಿಳಾ ಸಂಘದಲ್ಲಿ ಗಣೇಶನ್ ಇಟ್ಕೊಂಡಿದ್ದೀನಿ. ವೀಕ್ಲಿ ಒನ್ಸ್ ಪೂಜೆ ಮಾಡ್ತೀನಿ. ಬಾಬಾ, ಎಲ್ಲೆಲ್ಲ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಹೋಗಿ ನಾ ಡೈ ಹೊಡ್ಬಿಟ್ಟು ಬರ್ತೀನಿ. ನಾ ದಿನ ತರೋ ರಸಾಯನ, ಪೊಂಗಲ್ಲು, ಪುಳಿಯೋಗರೆ ಎಲ್ಲಿದು ಜೊತೆಗೆ ಎಲ್ಲಿದು ಅನ್ಕೊಂಡಿದ್ದೀರ? ಅದು ದೇವಸ್ಥಾನ ಪ್ರಸಾದ. ಹಾಗಾಗಿ ನನ್ನಲ್ಲಿ ದೈವ ಭಕ್ತಿ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋ ಹಾಗಿಲ್ಲ. ಹೊಳಿ ಅಂದ್ರೆ ನಿಮ್ಗೆ ಪ್ರಸಾದದ ಮೇಲಿರೋ ಭಕ್ತಿ ದೇವರಲ್ಲಿಲ್ಲ. ನಿಮ್ಮ ಪಾಳೆಗಾರ ವಂಶ ಮುಳುಗೋಗ್ತಾ ಇದೆ. ಒಂದು ಶಿಸ್ತಿಲ್ಲ, ನೇಮ ಇಲ್ಲ. ಶಿಸ್ತು ನೇಮ ಪಾಲಿಸದೇ ಇರೋ ಎಷ್ಟೋ ಸಂಸ್ಥಾನಗಳು ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಹೋಗಿವೆ. ನಿಮ್ಮ ವಂಶವೂ ಅಷ್ಟೇ. ಚರಿತ್ರೆಯ ಪುಟಗಳನ್ನ ಸೇರೋ ದಿನ ಬಹಳ ದೂರವಿಲ್ಲ. ರಾಮ ಶಾಸ್ತ್ರಿಗಳೇ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಈ ಲಂಗಮ್ಮನ್ಗಾದ್ರೂ ಹೇಳ್ಬಾರ್ದೆ? ರಂಗಮ್ಮನವ್ರೆ, ನಿಮ್ಮ ಹಿರಿತನದ ಶಕ್ತಿ ಮತ್ತು ಭಕ್ತಿಯಿಂದ ಮಾತ್ರ ಈ ವಂಶ ಇಲ್ಲಿ ತನಕ ಉಳ್ಕೊಂಡಿದೆ. ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ಇನ್ನು ಕೆಲವೇ ದಿನಗಳಲ್ಲಿ ಈ ಗಂಡುಗಲಿ ವಂಶ ಚಿಂದಿ ಚಿತ್ರಾನ್ನ ಆಗತ್ತೆ. ನೀವೆಲ್ಲ ರಸ್ತೆನಲ್ಲಿ ತರಕಾರಿ ಮಾರೋ ಲೆವೆಲ್ಗೆ ಬಂದ್ಬಿಡ್ತೀರಾ. ಪಪ್ಪಾಯಿ ಕಳಂಗರಿ ಹಣ್ಣ ಪೀಸ್ ಪೀಸ್ ಮಾಡ್ಕೊಂಡು ತಟ್ಟೆನಲ್ಲಿ ಇಟ್ಕೊಂಡು ಮನೆ ಮನೆಗೂ ಹೋಗಿ ಮಾರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ವಿಮಾನದಿಂದ ಹಾರಿದ ಪ್ಯಾರಾಚೂಟು ಗಾಳಿನಲ್ಲಿ ಎಷ್ಟೇ ಹಾರಾಡಿದ್ರು ನೆಲ ಕಚ್ಚಲೇಬೇಕು. ಇದು ನಿಯಮ. ಶಾಸ್ತ್ರಿಗಳೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಾನು ತಲೆ ಸುತ್ತಿ ಬೀಳೋದಕ್ಕಿಂತ ಮುಂಚೆ ವಿವರಣೆ ಕೊಟ್ಟು ಬಿಡಿ. ಒಂದ್ ತಟ್ಟೆನಲ್ಲಿ ಅಕ್ಷತೆ ತಗೊಂಡ್ ಬಾ. ಅಲ್ಲ, ಈ ವಯಸ್ಸಿನಲ್ಲಿ ನೀವು ನಮಗೆ ಅಕ್ಷರಾಭ್ಯಾಸ ಮಾಡಿಸ್ತಿಲ್ಲ? ರಂಗಮ್ಮನವರೇ, ನಿಮಗೆ ವಯಸ್ಸಾಯ್ತೆ ಹೊರತು ಬುದ್ಧಿ ಬೆಳಿಲೇ ಇಲ್ಲ. ತಗೊಳ್ಳಿ. ಏ ಪಾಂಡುರಂಗ, ಸಂಸಾರ ಸುಖ ಕಾಣದೇ ಇದ್ರು ಈ ನಿನ್ನ ಹೆಂಡತಿ ಕೇಳಿದಾಗೆಲ್ಲ 3,000 ಕೊಟ್ಟು ಕೊಟ್ಟು ಅವಳನ್ನ ಮೆರೆಸ್ತಾ ಇದೆಯಲ್ಲ, ನಿನಗಿದು ಸರಿನೇನು? ಈ ಮನೆಯಲ್ಲಿ ಯಾರು ಸರಿ ಇಲ್ಲ. ಒಂದು ಶಿಸ್ತಿಲ್ಲ, ನಿಯಮ ಇಲ್ಲ. ಕಲ್ಲು ಚಪ್ಪಡಿನ ನಿಮ್ಮ ತಲೆ ಮೇಲೆ ನೀವೇ ಎಳ್ಕೋತಾ ಇದ್ದೀರಾ. ಈ ಮನೆಯಿಂದ ಎಷ್ಟು ಪ್ಯಾರಾಚೂಟು ನೆಲ ಕಚ್ಚುತ್ತೆ. ನಿಮ್ಮ ಅವತಾರ ನನ್ನ ಕಣ್ಣು ಕಾಣಿಸ್ತಾ ಇದೆ. ಬೇಡಿ ಶಿವಾನಿ, ಬೇಡಿ. ಅದೇನ್ ಹೇಳ್ಬೇಕು ಅಂತ ಬಂದಿದ್ದಿಲ್ಲೋ ಅದನ್ನ ಪೂರ್ತಿಯಾಗಿ ಹೇಳಿ. ಕೂತ್ಕೊಳ್ಳಿ. ಈಗ ಹೇಳಿ, ನಮ್ಮಿಂದ ಏನ್ ತಪ್ಪಾಗಿದೆ? ನೀವೆಲ್ಲ ಬೆಳಗ್ಗೆ ಏಳೋದು ಎಷ್ಟು ಗಂಟೆಗೆ? 8 ಗಂಟೆಗೆ, 9 ಗಂಟೆಗೆ, 9:30, 10 ಗಂಟೆ ಎಲ್ಲರೂ ಎದ್ದ ಮೇಲೆ ನಾನು ಹೇಳ್ತೀನಿ. ಸೂರ್ಯೋದಯವಾಗೋದು ಎಷ್ಟು ಗಂಟೆಗೆ? ಕರೆಕ್ಟ್ ಆಗಿ 6 ಗಂಟೆ. ನಾಚಿಕೆ ಆಗಬೇಕು ನಿನ್ನ ಬಂಡ ಜನ್ಮಕ್ಕೆ. ಸೂರ್ಯೋದಯವಾಗೋದು ಬೆಳಗಿನ ಜಾವ 5:30ಕ್ಕೆ. ಸೂರ್ಯ ತನ್ನ ಬೆಳಕನ್ನ ಚೆಲ್ಲುವುದಕ್ಕೆ ಮುಂಚೆ ನೀವು ಎದ್ದು ಮನೆ ಮುಂದೆ ನೀರನ್ನ ಚೆಲ್ಲಬೇಕು, ರಂಗೋಲಿನ ಹರಡಬೇಕು. ಬೆಳಗ್ಗೆ ಬೇಗ ಏಳಲಿಲ್ಲ ಅಂದ್ರೆ ವರ್ಷಕ್ಕೊಂದು ತಲೆ ಉರುಳುತ್ತೆ. ಹೀಗೆ ತಲೆ ಉರುಳಿ ಇನ್ನ ಕೆಲವೇ ವರ್ಷಗಳಲ್ಲಿ ಇಡೀ ನಿಮ್ಮ ವಂಶ ನಿರ್ನಾಮವಾಗುತ್ತೆ. ಈ ಮನೆನ ಸರ್ಕಾರ ಮುಟ್ಕೋದು ಹಾಕೊಳ್ಳುತ್ತೆ. ಬೆಳಗಿನ ಜಾವ ಕೋಳಿ ಕುಕ್ಕೋ ಅಂತ ಕೂಗುತ್ತೆ, ಹಸು ಅಂಬಾ ಅಂತ ಅರ್ಚುತ್ತೆ. ಇವೆರಡರ ಧ್ವನಿ ಒಟ್ಟಿಗೆ ಕೇಳಿಸಿದಾಗ ಇನ್ನೂ ಯಾರಾದ್ರೂ ಮಲಗಿದ್ರೆ ಅವರು ಡಪ್ಪಿಡಮ. ಹಸು ಕೋಳಿ ಒಟ್ಟಿಗೆ ಕೂಗಬಾರ್ದು. ಅವು ಕೂಗಿದ್ದಾಗ ನಾವು ಮಲಗಿರಬಾರ್ದು. ಮಲಗಿದ್ದವ್ರು ಯಾರಾದ್ರೂ ಅದನ್ನ ಕೇಳಿಸ್ಕೊಂಡ್ರೆ ಅವ್ರು ನೆಗೆದು ಬೀಳೋದು ಗ್ಯಾರಂಟಿ. ಆಮೇಲೆ ಹಸುವಿನ ಬಾಲ ಹಿಡ್ಕೊಂಡು ವೈತರಣಿ ನದಿ ದಾಟಬೇಕಾಗತ್ತೆ. ಶಾಸ್ತ್ರಿಗಳೇ, ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳಿ. ಕೋಳಿ ಕೂಗೋದಕ್ಕಿಂತ ಮುಂಚೆ ನೀವೆಲ್ಲ ಹೇಳ್ಬೇಕು. ನೀವ್ ಎದ್ಮೇಲೆ ಕೋಳಿ ಹಸು ಒಟ್ಟಿಗೆ ಕೂಗೋದೇನು, ಪಡ್ಕೊಂಡ್ರು ನಿಮ್ಗೇನು ಆಗಲ್ಲ.
ಆದ್ರೆ ಮಲಗಿದ್ದವ್ರ ಕಿವಿಗೇನಾದ್ರೂ ಇವುಗಳ ಶಬ್ದ ಒಟ್ಟಿಗೆ ಕೇಳಿಸಿದ್ರೆ ಗಾಬರಿ ಹೇಳ್ತೀರಾ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇದ್ದಲ್ಲೇ ನೆಗೆದು ಬೀಳ್ತೀರಾ. ನೆನಪಿಟ್ಕೊಳ್ಳಿ, ಈ ವಂಶ ಹಾಳಾಗ್ತಾ ಇರದೆ ನಿಮ್ಮ ಸೋಮಾರಿತನದಿಂದ. ಮಗನೇ, ಏನೋ ಇದು ನಮ್ಮ ಸೋಮಾರಿತನದಿಂದ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳಲ್ಲೋ. ಏನು ಯಜಮಾನ್ರೆ, ನೀವು ದಿನ ಬೆಳಗ್ಗೆ ಬೇಗ ಎದ್ದೇಳು ಅಂತ ಹೇಳ್ತಿದ್ರಿ. ಬೇಗ ಎದ್ದು ಏನ್ ಮಾಡೋದು ಅಂತ ನಾನು ಸುಮ್ನಾಗ್ತಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ. ಅಳಿ ಅಂದ್ರೆ ನೀವು ನಾಳೆಯಿಂದ 9 ಗಂಟೆಗೆ ಹೇಳಿ. ನೋಡಮ್ಮ ಪೊಲ್ಲು, ನೀನ್ ನಾಳೆಯಿಂದ 10 ಗಂಟೆಗೆ ಹೇಳಮ್ಮ. ಅಣ್ಣಯ್ಯ, ನಾನ್ ಮಲಗಿದಾಗ ಕೋಳಿ ಮತ್ತೆ ಹಸು ಒಟ್ಟಿಗೆ ಕೂಗಿ ನಾನ್ ಸತ್ತೋಗಿ ಆಮೇಲೆ ನನ್ನ ಆಸ್ತಿ ಎಲ್ಲ ನೀನೇ ಹೊಡ್ಕೋಬೇಕಂತ ಪ್ಲಾನ್ ಮಾಡಿದ್ಯಾ? ಬೆಳಿಗ್ಗೆ ಬೇಗ ಹೇಳು ಅಂದ್ರೆ ನಿನ್ನ ಕೈಯಲ್ಲಿ ಆಗಲ್ಲ. ಹೋಗ್ಲಿ ಬಿಡಮ್ಮ, ಜಾಜಿ ಅವರಾದ್ರೂ ನಿಧಾನವಾಗಿ ಹೇಳಿ. ಹಾಪಿ, ಡೋಂಟ್ ಟಾಕ್ ರಬೇಶ್. ನಾನ್ ಸ್ಲೀಪ್ ಮಾಡುವಾಗ ಸೌಂಡ್ಸ್ ಕೇಳಿ ಡೈ ಆಗಿ ಡೆಡ್ ಆಗ್ಬಿಟ್ರೆ ನೀವು ಬೇರೆಗಳನ್ನ ಮ್ಯಾರೇಜ್ ಮಾಡ್ಕೊಂಡು ಹ್ಯಾಪಿ ಆಗಿರ್ಬೋದು ಅನ್ನೋ ಡ್ರೀಮ್ ಕಾಣ್ತಾ ಇದೀರಾ? ಸಾಧ್ಯನೇ ಇಲ್ಲ. ನಾಳೆಯಿಂದ ನಾನು ಬಿಫೋರ್ 5 o'clock ಹೇಳ್ತೀನಿ, ಆ ಕೋಳಿ ತಲೆಗೆ 2 ಬಿಡ್ತೀನಿ. ಜೈ ಗಂಡುಗಲೇಶ್ವರ. ನಾನು ಎದ್ದೇಳೋದೇ ಲೇಟ್ ಆಗೋಯ್ತಾ? ಗುಡ್ ಮಾರ್ನಿಂಗ್ ಬಾಬಾ. ನಾವಾಗ್ಲೇ ಎದ್ದು 2 ಗಂಟೆ ಕಾಲ ಆಗೋಯ್ತು. ನೀನೇ ಅಣ್ಣಯ್ಯ ಇವಾಗ ಎದ್ದೇಳ್ತಾ ಇರೋದು? ಹೊತ್ತು ಕೂಗಿದ್ದು, ಕೋಳಿ ಕೂಗಿದ್ದು ಏನು ಕೇಳಿಸ್ತಿಲ್ಲ. ಏನು ಯಜಮಾನ್ರೆ, ಏನು ಕೇಳಿಸ್ಲಿಲ್ಲ. ಸದ್ಯ ಎಲ್ರು ಬೆಳಗ್ಗೆ ಬೇಗ ಎದ್ರು, ಎಲ್ರದ್ದು ಸ್ನಾನನೂ ಆಯ್ತು, ನಾನು ತಿಂಡಿ ರೆಡಿ ಮಾಡಿದ್ದು ಆಯ್ತು. ನೀವು ಹೋಗಿ ಮುಖ ತೊಳ್ಕೊಂಡ್ ಬನ್ನಿ. ನಿಮಗೇನು ಆಗಿಲ್ವಲ್ಲ, ಅದ್ ನನ್ ಪುಣ್ಯ. ಅವೆರಡು ಒಟ್ಟೊಟ್ಟಿಗೆ ಕೂಗಿ ನಿಮ್ ಕಿವಿಗೆ ಏನಾದ್ರು ಬಿದ್ದಿದ್ರೆ ನಿಮ್ಮನ್ನ ಚಾಪೆನಲ್ಲೇ ಸುತ್ತಬೇಕಾಗಿತ್ತು. ಏನಪ್ಪಾ ಪಾಂಡುರಂಗ, ನಿಮ್ ಮನೆಯವರೆಲ್ಲ ಬೇಗ ಎದ್ರು ತಾನೆ? ಬೇಗ ಏನು ಎದ್ರು, ಹಸು ಕೋಳಿ ಭಯ ಇರುತ್ತಲ್ಲಮ್ಮ. ಆದ್ರೂ ಒಂದ್ ಎಡವಟ್ ಆಗೋಯ್ತು. ಅಲ್ಲಿ ಹಸು ಶಬ್ದನೂ ಕೇಳಿಸ್ತಿಲ್ಲ, ಕೋಳಿ ಶಬ್ದನೂ ಕೇಳಿಸ್ತಿಲ್ಲ. ಇನ್ ಮೇಲೆ ಕೇಳಿಸಲ್ಲ, ಮರ್ತು ಬಿಡು. ದಿನ ಕೇಳಿಸ್ತಿತ್ತು, ಈ 3 ದಿನದಿಂದ ಕೇಳಿಸ್ತಿಲ್ಲ. ಯಾಕೆ ಅಂದ್ರೆ ನಿಮ್ ಪಕ್ಕದ ಮನೆ ತಿಪ್ಪಣ್ಣ ಹಸು ಕೋಳಿ ಮೇಕೆನೆಲ್ಲ ಮಾರ್ಬಿಟ್ಟ. ಈಗ ಅವನಲ್ಲಿಲ್ಲ. ಮನೆ ಖಾಲಿ ಮಾಡ್ಬಿಟ್ನಾ? ನನಗೆ ಹೇಳಲೇ ಇಲ್ವಲ್ಲ. ಅದನ್ನೆಲ್ಲ ಹೇಳಕ್ಕಾಗುತ್ತೇನಾ? ಏನ ಹೆದರ್ಸಕ್ಕೆ ಅಂತ ಟಿಪ್ಸ್ ಕೊಟ್ನಪ್ಪ. ಅಂದ್ರೆ ಇನ್ಮೇಲೆ ಹಸುನೂ ಕೂಗಲ್ಲ, ಕೋಳಿನೂ ಕೂಗಲ್ಲ ಅಂತ ಆಯ್ತು. ಕೂಗ್ಸೋದಿಕ್ಕೇನಾದ್ರು ಪ್ಲಾನ್ ಮಾಡು. ನಿನ್ನ ಮಾತಿನ ಅರ್ಥ? ಹಸುನ ನಿಮ್ ಮನೆ ಗೇಟ್ ಕಟ್ಟು, ಕೋಳಿಗುಡ್ನ ಗೇಟ್ ಒಳಗಡೆ ಇಟ್ಕೋ. ಪಾಂಡುರಂಗ, ಪ್ರಾಣಿ ಮುಖ್ಯ ಅಲ್ಲ, ಅದು ಬಿಡೋ ಸೌಂಡ್ ಮುಖ್ಯ. ಗೊತ್ತಾಯ್ತು ಬಿಡ, ಆ ಕೆಲ್ಸ ಖರ್ಚಿಲ್ದೆ ಆಗತ್ತೆ. ಜೈ ಗಂಡುಗಲೇಶ್ವರ. ಏನಪ್ಪ ಎದ್ದೇಳಿಪ್ಪ, ಕೋಳಿ ಕೂಗ್ಬಿಡ್ತು. ಹಸು ಕೂಗಿದ್ರೆ ನೀವು ಮಲಗಿದರೆ ಡಂಕಿ ಡಮಾರಾಗ್ಬಿಡ್ತೀರಾ. ಏನೋ ಯಜಮಾನ್ರೆ. ಬಾಬಾ, ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಣ್ಣಯ್ಯ. ಜಾಜಿ ಅವ್ರೆ, ಗುಡ್ ಮಾರ್ನಿಂಗ್. ಮಾತಾಡ್ಸ ರಂಗಮ್ಮನವ್ರೆ, ನಿಮಗೆ ಶುಭೋದಯ. ನಿನಗೂ ಅದೇನಪ್ಪ. ಚಂಪಾ, ಏನು ಇಷ್ಟು ಬೇಗ ಕಾಫಿ ರೆಡಿ ಮಾಡ್ಬಿಟ್ಟಿದೀಯಾ? ಕೋಳಿ ಹಸು 2 ಒಟ್ಟಿಗೆ ಕೂಗ್ಬಿಟ್ರೆ ನನ್ ಗತಿ ಹಾಳಾಗೋಗ್ಲಿ, ನಿಮ್ ಗತಿ ಏನಾಗುತ್ತೋ ಅಂತ ಹೆದ್ರುಕೊಂಡು ಬೆಳಗ್ಗೆ ಬೇಗ ಎದ್ದು ಕಾಫಿ ರೆಡಿ ಮಾಡಿದೀನಿ. ಇನ್ಮೇಲೆ ಎಲ್ರು 5 ಗಂಟೆಗೆ ಎದ್ದೇಳ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕೊಟ್ರೆ ಆಗೋಯ್ತಾ? ತಿಂಡಿ ಕೊಡೋದು ಬೇಡವಾ? ಲೇ ಚಂಪಾ, ಬಾರೇಲೆ. ಲೇ ಚಂಪಾ, ಬಾರೇಲೆ. ಲೇ ಚಂಪಾ. ಅಲ್ಲ, 5 ಗಂಟೆಗೆ ಎದ್ದು ಮತ್ತೆ ಮಲಗಿದವಲ್ಲ, ಇವಕ್ಕೆ ಏನ್ ಹೇಳೋಣ? ಎಲ್ಲ ಸ್ವಲ್ಪ ಬರ್ತೀರಾ? ಇಲ್ಲ ನಾನು ಇನ್ನೊಂದು ಮುಖನ ತೋರ್ಸ್ಲಾ? ಲೇ ಚಂಪಾ, ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ತಂದು ಕೊಟ್ರೆ ಆಗೋಯ್ತಾ? ತಿಂಡಿ ಮಾಡಿ ಬಡಿಯೋದನ್ನ ಬಿಟ್ಟು ಮತ್ತೆ ಯಾಕೆ ಮಲಗಿದ್ದೆ? ಅಭಿ, ಈಗ ನಮ್ ಟೈಮ್ ಟೇಬಲ್ ಚೇಂಜ್ ಆಗಿದೆ. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀವಿ, ಕಾಫಿ ಕುಡಿತೀವಿ, ಸೂರ್ಯ ಹುಟ್ಟದ ಮೇಲೆ ಮಲ್ಕೋತೀವಿ, ಮತ್ತೆ 10 ಗಂಟೆಗೆ ಹೇಳ್ತೀವಿ. ಅದೇ ಯಾಕೆ ಅಂತ ಶಾಸ್ತ್ರಿಗಳು ಏನ್ ಹೇಳಿದಾರೆ?
ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಪ್ರಾಣಿಗಳು ಕೂಗಿದ್ರೆ ತೊಂದ್ರೆ ಆಗತ್ತೆ, ಸೂರ್ಯ ಹುಟ್ಟದ್ಮೇಲೆ ಕೂಗಿದ್ರೆ ತೊಂದ್ರೆ ಆಗಲ್ಲ ಅಂತ. ಹಾಗಾಗಿ ನಾವು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಹೇಳ್ತೀವಿ, ಸೂರ್ಯ ಹುಟ್ಟದ್ಮೇಲೆ ಮಲ್ಕೋತೀವಿ. ಓಹೋ, ನೀವು ಹಸು ಕೋಳಿ ಬಯಕೆ ಹೇಳ್ತೀರಿ, ಸೂರ್ಯ ಹುಟ್ಟಿದ ತಕ್ಷಣ ಟಾಟಾ ಮಾಡಿ ಮತ್ತೆ ಮಲ್ಕೊಳ್ತೀರಿ. ಎಸ್ ಹಾವಿ, ಶಾಸ್ತ್ರಿಗಳು ಹೇಳಿದ್ದೆ ಒಂದು, ನೀವು ಅರ್ಥ ಮಾಡ್ಕೊಂಡಿದ್ದೆ ಇನ್ನೊಂದು. ನಿಮ್ಗೇನಾದ್ರೂ ಡೌಟ್ ಇದ್ರೆ ಹೋಗಿ ಶಾಸ್ತ್ರಿಗಳ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಕೊಂಡ ಮಾಮ, ಈ ಮನೆಯಲ್ಲಿ ಚಿಕ್ಕವರು ದೊಡ್ಡವರು ಮಾತು ಕೇಳ್ತಾ ಇಲ್ಲ, ಮನೆ ಯಜಮಾನನಿಗೆ ಮರ್ಯಾದೆ ಇಲ್ಲ. ಹೀಗೆ ಆದ್ರೆ ಗಂಡುಗಲಿ ವಂಶಕ್ಕೆ ಕೇಡಗಾಲ ತಪ್ಪಿದ್ದಲ್ಲ. ಕೊಂಡ ಮಾಮ, ಈಗಿನ ಕೋಳಿಗಳು ಯಾವಾಗ ಬೇಕಾದ್ರೂ ಕೂಗಬಹುದು. ಕೋಳಿ ಮತ್ತು ಹಸು ಒಟ್ಟಿಗೆ ಕೂಗುವಾಗ ಎಚ್ಚರವಾಗಿರಿ, ಇಲ್ಲ ಅಂದ್ರೆ ದಕ್ಕಣಕ 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 ಧಮ. ಕುರ್ಕೊಂಡ ಮಾಮ, ಕೋಳಿ ಕೂಗೋದು ಬೆಳಿಗ್ಗೆ 4 o'clock 5 o'clock, ಆಮೇಲೆ ಅದು ಕೂಗೋದನ್ನ ನಿಲ್ಸ್ಬಿಡುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವು ಕೋಳಿಗಳನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಆ ಕೋಳಿಗಳು ಆಯಾ ದೇಶದ ಸಮಯಕ್ಕೆ ಸರಿಯಾಗಿ ಕೂಗ್ಕೊಳ್ತವೆ. ಕೆಲವು ಕೋಳಿಗಳು 7 ಗಂಟೆಗೆ ಕೂಗ್ತವೆ, ಕೆಲವು ಕೋಳಿಗಳು 12 ಗಂಟೆಗೆ, ಕೆಲವು 4 ಗಂಟೆಗೆ ಕೂಗ್ತವೆ. ಇದೇ ರೀತಿ ಆದ್ರೆ ನಾವು ನಿದ್ದೆ ಮಾಡೋದು ಹೇಗೆ? ಅದು ನಿಮ್ಮ ಹಣೆ ಬರಹ, ನಾವೇನು ಮಾಡೋಕ್ಕಾಗಲ್ಲ. ಒಂದು ಸಲ ಎಚ್ಚರ ಆದ ಮೇಲೆ ಮತ್ತೆ ಮಲಗಬಾರದು. ಕೊಂಡ ಮಾವ, ಸೂರ್ಯ ಹುಟ್ಟದ್ಮೇಲೆ ಸಾಮಾನ್ಯವಾಗಿ ಕೋಳಿಗಳು ಕೂಗಲ್ಲ. ನೀವಿಬ್ರು ತಿಪ್ಪಣ್ಣನ ಮನೆಗೆ ಹೋಗಿ ಕೋಳಿ ಮತ್ತೆ ಹಸು ಎಷ್ಟೊತ್ತು ಕೂಗುತ್ತೆ ಅಂತ ಕೇಳ್ಕೊಂಡ್ ಬರ್ತೀರಾ? ಸುಮ್ಮನೆ ಕೇಳ್ಕೊಂಡ್ ಬರಕ್ಕಾಗತ್ತಾ? ನಿನ್ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ 200. ಜಾಜಿಯತ್ಗೆ ತಿಪ್ಪಣ್ಣ ಸಿಕ್ಕದ್ನ? ತಿಪ್ಪಣ್ಣ ಮನೆ ಮಠ ಎಲ್ಲ ಮಾರ್ಕೊಂಡು ಊರ್ ಬಿಟ್ಟು ಹೋಗಿದ್ದಾನೆ. ಅಲ್ಲಿ ಹಸುನೂ ಇಲ್ಲ, ಕೋಳಿನೂ ಇಲ್ಲ, ಜಾಗ ಎಲ್ಲ ಖಾಲಿ. ಮತ್ತೆ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಟೇಪ್ ರೆಕಾರ್ಡ್ ಯಾಕೆ ಇಲ್ಲಿಟ್ಟಿದ್ದಾರೆ? ಟೇಪ್ ರೆಕಾರ್ಡ್ ಆನ್ ಮಾಡಿ ಯಜಮಾನ್ರು ನಮ್ಗೆಲ್ಲ ಹೆದರಿಸ್ತಾ ಇದಾರೆ. ಮನೆಗ್ ಬರ್ಲಿ, ಹಬ್ಬಿಗೆ ಕಾದಿದೆ. ಹಬ್ಬಿ, ನಿಜ ಏನು ಅಂತ ಹೇಳಿಲ್ಲ ಅಂದ್ರೆ ನಾವೆಲ್ಲ ನಿನ್ನ ಸುಮ್ನೆ ಬಿಡಲ್ಲ. ಏನಣ್ಣಯ್ಯ, ಟೇಪ್ ರಿಕಾರ್ಡರ್ ಅಲ್ಲಿ ಕೋಳಿ ಮತ್ತೆ ಹಸು ಧ್ವನಿನ ಪ್ಲೇ ಮಾಡಿ ನಮ್ ತಲೆ ಮೇಲೆ ಗೂಬೆ ಕೂರಿಸ್ಬೇಕು ಅನ್ಕೊಂಡಿದ್ಯಾ? ಬಾವಾ, ಕುರ್ಕೊಂಡ ಮಾಮ ಯಾರು, ಬಿಳಿ ಗಡ್ಡೆ ಶಾಸ್ತ್ರಿಗಳು ಯಾರು ಅಂತ ನಿಜ ಒಪ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ಟೇಪ್ ರಿಕಾರ್ಡರ್ ಇಲ್ಲೇ ಕುಕ್ಕು ಬಿಡ್ತೀನಿ. ಅದು ನನ್ನ ಆಪ್ತ ಮಿತ್ರ ಅಶೋಕಂದು. ಸತ್ಯ ಏನು ಅಂತ ಈಗಲಾದ್ರೂ ಬೊಗಳ. ಅದು ನೀವೆಲ್ಲರೂ ಸೋಮಾರಿಗಳ ತರ ಲೇಟ್ ಆಗಿ ಹೇಳ್ತಿದ್ರಲ್ಲ, ನಿಮ್ಮೆಲ್ಲರಿಗೂ ಶಿಸ್ತು ಕಲಿಸ್ಬೇಕು ಅಂತ ನಾನು ನನ್ನ ಫ್ರೆಂಡ್ ಅಶೋಕ ಮಾಡಿದ ಪ್ಲಾನು. ನೀವು ನಮ್ಗೆಲ್ಲ ಕೊಟ್ಟಿರೋ ಕಾಟಕ್ಕೆ ನಿಮ್ಗೇನ್ ಗೊತ್ತಾ ಶಿಕ್ಷೆ? ಏನು? 3 ರಾತ್ರಿ 3 ಹಗಲು ನಿದ್ದೆ ಮಾಡಬಾರ್ದು.